ಬೆಂಗಳೂರಿನಲ್ಲಿ ನವ ವಿವಾಹಿತೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಶ್ವೇತಾ ಆತ್ಮಹತ್ಯೆ ಮಾಡಿಕೊಂಡಂತಹ ಮಹಿಳೆ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿರೋದು. ಬೆಂಗಳೂರಿನಲ್ಲಿ ನವ ವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 4 ತಿಂಗಳ ಹಿಂದೆಯಷ್ಟೇ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಂತಹ ಶ್ವೇತಾ ಹಾಗಾದ್ರೆ ಆತ್ಮಹತ್ಯೆ ಕಾರಣ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಿದೆ. ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಆಗಿರೋದು. 4 ತಿಂಗಳ ಹಿಂದೆಯಷ್ಟೇ ಪ್ರೇಮ ವಿವಾಹ ಮಾಡಿಕೊಂಡಿದ್ದ ಶ್ವೇತಾ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾಳೆ. ಬೆಂಗಳೂರಿನ ಸುಂಕದ ಕಟ್ಟಿಯಲ್ಲಿ ನಡೆದಿರೋ ಘಟನೆ ಇದು. ಮದುವೆ ಆದಾಗಿನಿಂದಲೂ ಕೂಡ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರ ಇದ್ರಂತೆ. ಅಂದ್ರೆ ಇಬ್ರು ಕೂಡ ಆಗಿರುವಂತದ್ದಿಲ್ಲಿ ಪ್ರೇಮ ವಿವಾಹ. 4 ತಿಂಗಳ ಹಿಂದೆಯಷ್ಟೇ ಆಗಿರೋ ಮದುವೆ ಇದು. ಮದುವೆ ಆದಾಗಿನಿಂದಲೂ ಕೂಡ ಗಂಡ ಹೆಂಡತಿ ಮಧ್ಯೆ ಆಗಾಗ ಜಗಳ ಆಗ್ತಾನೆ ಇತ್ತಂತೆ. ನಿನ್ನೆಯೂ ಕೂಡ ಗಲಾಟೆಯಾಗಿದೆ. ಈ ಗಲಾಟೆ ಆದ ಮೇಲೆ ಶ್ವೇತಾ ನೇಣಿಗೆ ಶರಣು. ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಏನಕ್ಕಿರಬಹುದು ಜಗಳ ಆಗೋದಕ್ಕೆ ಕಾರಣ ಏನು? ಪರಸ್ಪರ ಏನಾದ್ರೂ ವೈಮನಸ್ಸು ಇತ್ತಾ? 4 ತಿಂಗಳಾಗಿದ್ದಷ್ಟೇ ಇವರು ಮದುವೆ ಆಗಿ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರ ಈ ಮಹಿಳೆ ಶ್ವೇತಾ ಏನಿದ್ದಾರೆ, ಈಕೆನೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. 4 ತಿಂಗಳ ಹಿಂದೆನೆ ಮದುವೆ ಆದಂತಹ ಜೋಡಿ ಇದು. ಆದರೆ ಏನು ಕಾರಣ ಇತ್ತೋ ಗಲಾಟೆಗೆ ಅನ್ನುವಂಥದ್ದು ತನಿಖೆ ನಂತರನೇ ಗೊತ್ತಾಗಬೇಕಿದ್ರೆ, ಅಥವಾ ಇಲ್ಲಿ ಪತಿಯ ಇನ್ವಾಲ್ವ್ಮೆಂಟ್ ಇದೆಯಾ, ಆತನೇ ಏನಾದರೂ ಕೊಲೆ ಮಾಡಿಬಿಟ್ಟು ನೇಣಿಗೆ ಹಾಕಿಬಿಟ್ನಾ ಅನ್ನೋದ್ರ ತನಿಖೆ ಕೂಡ ಆಗಬೇಕಿದೆ. ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆಕೆಯ ಪತಿಯಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜು, ಈ ಶ್ವೇತಾ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಪತಿ ಏನ್ ಕಾರಣ ಕೊಡ್ತಾ ಇದ್ದಾನಂತೆ ಪೊಲೀಸರಿಗೆ? ಧನುಶ್ರೀ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸುಂಕದಕಟ್ಟೆಯಲ್ಲಿ ಶ್ವೇತಾ ಎನ್ನುವಂತಹ ಮಹಿಳೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು. ನಿನ್ನೆ ರಾತ್ರಿ 11:30 ಸುಮಾರಿಗೆ ತನ್ನ ಗಂಡನ ಜೊತೆ ಆಕೆ ಜಗಳ ಮಾಡ್ತಾಳೆ. ಜಗಳ ಆದಂತಹ ಬಳಿಕ ರೂಮ್ಗೆ ಹೋಗ್ಬಿಟ್ಟು ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿರುವಂಥದ್ದು. ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಡೆತ್ ನೋಟ್ ಕೂಡ ಅಷ್ಟೇ ಪತ್ತೆಯಾಗಿದೆ. ಆ ಒಂದು ಡೆತ್ ನೋಟ್ನಲ್ಲಿ ಶ್ವೇತಾ ಬರೆದಿರುವಂಥದ್ದು ತನ್ನ ಸಾವಿಗೆ ಗಂಡ ಮತ್ತು ಆ ಗಂಡನ ಅಕ್ಕನೇ ಕಾರಣ. ಮದುವೆಯಾಗಿ 4 ತಿಂಗಳಾಯಿತು. 4 ತಿಂಗಳಿಂದಲೂ ಕೂಡ ನಿರಂತರವಾಗಿ ಒಂದಷ್ಟು ಕಿರುಕುಳವನ್ನು ಕೊಡ್ತಿದ್ರು, ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಾನು ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆಕೆ ಸುಸೈಡ್ ಮಾಡ್ಕೊಂಡಿರುವಂಥದ್ದು. ಇನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಸದ್ಯಕ್ಕೆ ಶ್ವೇತಾಳ ಕುಟುಂಬಸ್ಥರಿಗೂ ಕೂಡ ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶ್ವೇತಾ ಕುಟುಂಬಸ್ಥರು ಶಿವಮೊಗ್ಗದಿಂದ ಬರ್ತಿರುವಂಥ ಕಾರಣಕ್ಕೋಸ್ಕರ ಕುಟುಂಬಸ್ಥರು ಬಂದಂಥ ಬಳಿಕ ಬಾಡಿಯನ್ನು ಕೆಳಗಡೆ ಇಳಿಸೋಣ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಈಗಾಗಲೇ ಪೊಲೀಸರು ಬಂದಿದ್ದಾರೆ. ಆದರೆ ಪ್ರಾಥಮಿಕವಾಗಿ ಪೊಲೀಸರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಡೆತ್ ನೋಟ್ ಒಂದು ಪೇಜ್ನಲ್ಲಿ ಆಕೆ ಒಂದು 5 ರಿಂದ 6 ಸಾಲುಗಳು ಬರೆದಿದ್ದಾರೆ. ಅದರಲ್ಲಿ ತನ್ನ ಗಂಡ ಮತ್ತು ಗಂಡನ ಅಕ್ಕ ಕೊಡ್ತಿರುವಂಥ ಕಿರುಕುಳದ ಬಗ್ಗೆ ಆಗಿರ್ಬೋದು, ಮದುವೆ ಆದಾಗ್ಲಿಂದಲೂ ಕೂಡ ಅಷ್ಟೇ ನಿರಂತರವಾಗಿ ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ. ಪ್ರತಿನಿತ್ಯವೂ ಕೂಡ ಅಷ್ಟೇ ಗಲಾಟೆಯನ್ನು ಮಾಡ್ತಾ ಇದ್ರು. ತನ್ನ ಗಂಡ ಆತನ ಅಕ್ಕನ ಮಾತುಗಳನ್ನು ಕೇಳಿಕೊಂಡು ಪ್ರತಿನಿತ್ಯ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಜೊತೆಗೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಇದರಿಂದ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಾನು ಸುಸೈಡನ್ನು ಮಾಡ್ಕೊಳ್ತಾ ಇದ್ದೀನಿ. ಅವರಿಬ್ಬರಿಗೂ ಕೂಡ ಅಷ್ಟೇ ಕಾನೂನಿನ ಅಡಿಯಲ್ಲಿ ಯಾವ ಕ್ರಮವನ್ನು ಜರುಗಿಸಬೇಕು ಅದನ್ನು ಮಾಡಿ ಅನ್ನುವಂಥದ್ದನ್ನು ಕೂಡ ಆಕೆ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸದ್ಯಕ್ಕೆ ಡೆತ್ ನೋಟನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಡೆತ್ ನೋಟ್ ವಶಕ್ಕೆ ಪಡ್ಕೊಂಡ್ಬಿಟ್ಟು ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಶ್ವೇತಾಳ ಗಂಡನನ್ನು ಕೂಡ ಅಷ್ಟೇ ನಿನ್ನೆ ರಾತ್ರಿನೇ ಪೊಲೀಸರು ತಮ್ಮ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿಯನ್ನು ಮುಂದುವರಿಸ್ತಾ ಇರುವಂಥದ್ದು. ಇವತ್ತು ಕುಟುಂಬಸ್ಥರು ಶಿವಮೊಗ್ಗದಿಂದ ಬಂದಂಥ ಬಳಿಕ ಮರಣೋತ್ತರ ಪರೀಕ್ಷೆಗೆ ಅಂತೇಳಿ ಶ್ವೇತಾಳ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನು ಮಾಡಿದ್ದಾದಂಥ ಬಳಿಕ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.